ಒಂದು ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತೀರಾ, ಆದ್ರೆ ಯಾರು ಅದನ್ನ ಗಮನಿಸೋದೇ ಇಲ್ಲ. ಆ ಸಂಜೆ ಏನೋ ಒಂಥರ ಕಳೆದ್ಕೊಂಡ ಭಾವ ಮೂಡುತ್ತೆ ಅಲ್ವಾ? ಇನ್ನೂ ಬೇಜಾರಾಗೋದು ಯಾವಾಗ ಅಂದ್ರೆ ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಮೆಚ್ಚುಗೆ ತಗೊಂಡಾಗ ಅವಾಗ ಹೊಟ್ಟೆ ಒಳಗಡೆ ಏನೋ ಉರಿಯುತ್ತೆ. ಆ ಉರಿ ಅಷ್ಟು ಬೇಗ ತಣ್ಣಗಾಗಲ್ಲ ಅನ್ನೋದು ನಿಮಗೂ ಗೊತ್ತು. ಭಗವಾನ್ ಬುದ್ಧರು 2600 ವರ್ಷಗಳ ಹಿಂದೆಯೇ ಈ ಮೆಚ್ಚುಗೆಯ ಹಸಿವಿನ ಬಗ್ಗೆ ಒಂದು ಕಠೋರ ಸತ್ಯ ಹೇಳಿದ್ರು. ಈ ಹೊಗಳಿಕೆಯ ಆಸೆ ಇದೆಯಲ್ಲ, ಅದು ಮನುಷ್ಯನನ್ನ ಒಳಗಿನಿಂದ ಪೂರ್ತಿ ಅಲುಗಾಡಿಸಿಬಿಡುತ್ತೆ ಅಂತ. ಈ ಇಡೀ ಗೊಂದಲಕ್ಕೆ ಬುದ್ಧ ಕೊಟ್ಟಿರೋ ಒಂದು ಸಿಂಪಲ್ ಪರಿಹಾರ ಏನು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ನಮ್ಮ ಮನಸ್ಸು ಪ್ರತಿಯೊಂದು ಸಾಧನೆಯ ನಂತರ ಒಂದೇ ಪ್ರಶ್ನೆ ಕೇಳುತ್ತೆ, ಇದನ್ನ ಯಾರಾದರೂ ನೋಡಿದ್ರಾ ಅಂತ. ಆ ಪುಟ್ಟ ಮೊಬೈಲ್ ಸ್ಕ್ರೀನ್ ಮೇಲೆ ಎಷ್ಟು ಜನ ಲೈಕ್ ಮಾಡಿದ್ರು ಅಂತ ಎಣಿಸ್ತೀವಿ. ಒಂದು ಸಭೆಯಲ್ಲಿ ನಮ್ಮ ಹೆಸರು ಹೇಳಿಲ್ಲ ಅಂದ್ರೆ ಸಾಕು, ಮನಸ್ಸು ಪೂರ್ತಿ ಡಲ್ ಆಗ್ಬಿಡತ್ತೆ. ಯಾಕೆ ಈ ಮೆಚ್ಚುಗೆಯ ಹಸಿವು ನಮ್ಮೊಳಗೆ ಇಷ್ಟು ಆಳವಾಗಿ ಕುಳಿತಿದೆ? ಒಂದಾನೊಂದು ಕಾಲದಲ್ಲಿ ಒಬ್ಬ ಸಾಧಕ ಬುದ್ಧನ ಹತ್ತಿರ ಬಂದ. ಅವನಿಗೆ ಒಂದು ವಿಶೇಷ ಜ್ಞಾನ ಸಿಕ್ಕಿತ್ತು. ಜನ ಕೂಡ ಅವನನ್ನ ಹೊಗಳೋಕೆ ಶುರು ಮಾಡಿದ್ರು. ಆದ್ರೆ ಆ ಹೊಗಳಿಕೆ ಕೇಳಿ ಕೇಳಿ ಅವನು ಬದಲಾಗಿ ಹೋದ. ಮೊದಲಿರೋ ಆ ಸರಳತೆ ಮಾಯವಾಯಿತು, ಅಹಂಕಾರ ಬೆಳೆಯೋಕೆ ಶುರು ಮಾಡ್ತು. ಬುದ್ಧ ಇದನ್ನ ಗಮನಿಸಿ ಒಂದು ಮಾತು ಹೇಳಿದ್ರು, ಯಾವದೇವ ಅನತ್ತಾಯ ನ್ಯತ್ತಂ ಬಾಲಸ್ಸ ಜಾಯತಿ ಹಂತಿ ಬಾಲಸ್ಸ ಸುಕ್ಕಂಸಂ ಮುದ್ದಮಸ್ಸ ವಿಪಾತಯಂ. ಅಂದ್ರೆ ಒಬ್ಬ ಅಜ್ಞಾನಿಗೆ ಸಿಗುವ ಹೆಸರು ಮತ್ತು ಗೌರವ ಅವನ ಒಳ್ಳೆಯ ಗುಣಗಳನ್ನೇ ನಾಶ ಮಾಡುತ್ತೆ. ಅದು ಅವನಲ್ಲಿರೋ ಒಳ್ಳೆಯತನವನ್ನೇ ಒಡೆದು ಹಾಕುತ್ತೆ. ಇವತ್ತಿನ ಲೈಫ್ನಲ್ಲೂ ಇದೇ ಆಗ್ತಿದೆ ಅಲ್ವಾ? ಆಫೀಸ್ನಲ್ಲಿ ಒಂದು ಪ್ರಾಜೆಕ್ಟ್ ಸಕ್ಸೆಸ್ ಆದ ತಕ್ಷಣ ನಾನೇ ಇದನ್ನ ಮಾಡಿದ್ದು ಅನ್ನೋ ಹಠ ಶುರುವಾಗುತ್ತೆ. ಟೀಮ್ನಲ್ಲಿರೋ ಬೇರೆಯವರ ಶ್ರಮ ನಮಗೆ ಕಾಣೋದೇ ಇಲ್ಲ. ಮೆಲ್ಲಗೆ ಆ ಮೆಚ್ಚುಗೆಯ ಆಸೆ ಸಂಬಂಧಗಳನ್ನೇ ಹಾಳು ಮಾಡಕ್ಕೆ ಶುರು ಮಾಡುತ್ತೆ. ಆದ್ರೆ ಒಂದು ವಿಷಯ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬುದ್ಧ ಮೆಚ್ಚುಗೆ ಬೇಡ ಅಂತ ಹೇಳ್ತಿಲ್ಲ. ಗುರುತಿಸಿಕೊಳ್ಳೋದು ಕೆಟ್ಟದ್ದಲ್ಲ, ಆದ್ರೆ ಆ ಗುರುತಿಸುವಿಕೆಯ ಹಿಂದೆ ಓಡೋ ಮನಸ್ಸು ಇದೆಯಲ್ಲ, ಅಸಲಿ ಸಮಸ್ಯೆ ಇರೋದು ಅಲ್ಲಿ. ಆದ್ರೆ ಇಲ್ಲೊಂದು ಕಠೋರ ರಹಸ್ಯ ಅಡಗಿದೆ. ಈ ಮೆಚ್ಚುಗೆಯ ಹಸಿವು ನಮ್ಮ ಮನಸ್ಸಿನ ಎಷ್ಟು ಆಳಕ್ಕೆ ಇಳಿದಿರುತ್ತೆ ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ. ಬುದ್ಧ ಈ ಹಸಿವಿನ ಒಳಗಿನ ಗುಟ್ಟನ್ನೇ ಬಿಚ್ಚಿಟ್ಟಿದ್ರು. ಇನ್ನೊಬ್ಬ ಸಾಧಕನ ಮನಸ್ಸಿನ ಆಳದಲ್ಲಿದ್ದ ಆಸೆಗಳ ಬಗ್ಗೆ ಬುದ್ಧ ಮಾತನಾಡಿದ್ರು. ಬೇರೆಯವರಿಂದ ಗೌರವ, ಪವರ್ ಮತ್ತು ಪ್ರತಿಯೊಂದು ಮನೆಯಲ್ಲೂ ತನ್ನನ್ನೇ ಗುರುತಿಸಬೇಕು ಅನ್ನೋ ಹಂಬಲ. ಅಸಂತಂ ಭಾವನಮಿಚ್ಚಯ್ಯ ಪೂರೆಕ್ಕಾರಂಚ ಭಿಕ್ಕೂಸು ಆವಾಸೇಸು ಚ ಇಸ್ಸರಿಯಂ ಪೂಜಂ ಪರಕುಲೇಸು ಚ. ಇಲ್ಲದ ಗೌರವವನ್ನ ಬಯಸೋದು, ಎಲ್ಲರ ಮಧ್ಯೆ ನಾನೇ ಫಸ್ಟ್ ಇರಬೇಕು ಅನ್ಕೊಳ್ಳೋದು ಇದೇ ಮನಸ್ಸಿನ ಆಟ ಅಂತ ಬುದ್ಧ ಗುರುತಿಸಿದ್ರು. ಈ ಮನಸ್ಸು ಇನ್ನೂ ಮುಂದೆ ಹೋಗಿ ಒಳಗಡೆ ಒಂದು ವಾಯ್ಸ್ ಕ್ರಿಯೇಟ್ ಮಾಡುತ್ತೆ. ಮಮೇವ ಕಥಾ ಮನ್ಯಂತು ಗಿಹಿ ಪಬ್ಬಜಿತಾ ಉಭೋ ಮಮೇವಾತಿವಸ ಅಸ್ಸು ಕಿಚ್ಚಾ ಕಿಚ್ಚೇಸು ಕಿಸ್ಮಿಚಿ ಇತಿ ಬಾಳಸ್ಸ ಸಂಕಪ್ಪೋ ಇಚ್ಛಾಮಾನೋಚ ವಡ್ಡತಿ. ಇದನ್ನ ನಾನೊಬ್ಬನೇ ಮಾಡಿದ್ದು ಅಂತ ಎಲ್ಲಿಗೂ ಗೊತ್ತಾಗಲಿ. ಪ್ರತಿಯೊಂದು ಸಣ್ಣ ದೊಡ್ಡ ಕೆಲಸದಲ್ಲೂ ನನ್ನ ಮಾತೇ ನಡೀಬೇಕು. ಇದೇ ಅಜ್ಞಾನಿಯ ಒಳಗಿನ ಆಲೋಚನೆ ಅಂತ ಬುದ್ಧ ಹೇಳಿದ್ರು. ಈ ಆಲೋಚನೆ ಬೆಳೆದಷ್ಟು ಆಸೆ ಮತ್ತು ಅಹಂಕಾರ ಇನ್ನೂ ಜಾಸ್ತಿ ಆಗತ್ತೆ. ಈ ಒಳಧ್ವನಿ ನಿಮಗೂ ಕೇಳಿಸಿದೆಯಾ? ಮನೆಯ ಫಂಕ್ಷನ್ ಇರ್ಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಇರ್ಲಿ, ಪ್ರತಿಯೊಂದು ನಿರ್ಧಾರ ನನ್ನದೇ ಆಗಬೇಕು ಅನ್ನೋ ಹಠ. ಈ ತುಡಿತ ಎಷ್ಟು ಸದ್ದಿಲ್ಲದೆ ನಮ್ಮ ಪ್ರತಿ ಮಾತಿನ ಹಿಂದೆ ಕುಳಿತಿರುತ್ತೆ ಅಂದ್ರೆ ನಮಗೆ ಅದರ ಅರಿವೇ ಇರೋದಿಲ್ಲ. ಯಾಕೆ ಈ ಒಳಧ್ವನಿ ಇಷ್ಟು ಸ್ಟ್ರಾಂಗ್ ಆಗಿದೆ? ಯಾಕಂದ್ರೆ ನಮ್ಮ ಮನಸ್ಸು ನಾನು ಅನ್ನೋ ಈ ಭಾವವನ್ನ ಗಟ್ಟಿಗೊಳಿಸೋಕೆ ಯಾವಾಗ್ಲೂ ಒಂದು ಸಪೋರ್ಟ್ ಹುಡುಕ್ತಾ ಇರುತ್ತೆ. ಯಾರಾದ್ರೂ ಮೆಚ್ಚಿಕೊಂಡಾಗ ಆ ನಾನು ಅನ್ನೋದು ಸ್ವಲ್ಪ ಹೊತ್ತು ಗಟ್ಟಿಯಾಗಿ ನಿಂತಂತೆ ಅನ್ಸತ್ತೆ. ಆದ್ರೆ ಆ ಗಟ್ಟಿತನ ಸುಳ್ಳು. ಯಾಕಂದ್ರೆ ಅದು ಬೇರೆಯವರ ಮಾತಿನ ಮೇಲೆ ನಿಂತಿದೆ. ಅವರು ಮಾತು ಬದಲಿಸಿದ್ರೆ ಸಾಕು, ಆ ಗಟ್ಟಿತನ ಕುಸಿದು ಹೋಗುತ್ತೆ. ಬುದ್ಧ ಇದಕ್ಕೆ ಒಂದು ಪರಿಹಾರ ಕೊಟ್ರು. ಆದ್ರೆ ಆ ಪರಿಹಾರ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಪೂರ್ತಿ ವಿಭಿನ್ನವಾಗಿದೆ. ಬುದ್ಧ ಕೊನೆಗೆ ಒಂದೇ ಮಾತಿನಲ್ಲಿ ಈ ಇಡೀ ಗೊಂದಲಕ್ಕೆ ಉತ್ತರ ಕೊಟ್ರು. ಅನ್ಯಾಹಿ ಲಾಭುಪನಿಸ ಅನ್ಯ ನಿಬ್ಬಾನಗಾಮಿನಿ ಏವಮೇತಂ ಅಭಿನ್ಯಾಯ ಭಿಕ್ಖು ಬುದ್ಧಸ್ಸ ಸಾವಕೋ ಸಕ್ಕಾರಂ ನಾಭಿನಂದೆಯ ವಿವೇಕಮನುಬ್ರೂಹಯೇ.
ಲಾಭಕ್ಕೆ ಹೋಗುವ ದಾರಿ ಮತ್ತು ಶಾಂತಿಗೆ ಹೋಗುವ ದಾರಿ ಇವೆರಡೂ ಪೂರ್ತಿ ಬೇರೆ ಬೇರೆ ಅಂತ ಬುದ್ಧ ಹೇಳಿದ್ರು. ಈ ಸತ್ಯ ಅರ್ಥವಾದವನು ಗೌರವ ಸಿಕ್ಕಾಗ ಅತಿಯಾಗಿ ಸಂಭ್ರಮಿಸಲ್ಲ, ಬದಲಿಗೆ ವಿವೇಕ ಮತ್ತು ಒಳಗಿನ ಶಾಂತಿಯನ್ನ ಬೆಳೆಸಿಕೊಳ್ತಾನೆ. ಒಂದೇ ಕ್ಷಣ ಇಲ್ಲಿ ನಿಲ್ಲಿ. ಇದು ಮೆಚ್ಚುಗೆ ಬೇಡ ಅನ್ನೋ ಮಾತಲ್ಲ, ಇದು ಎರಡು ದಾರಿಗಳ ಬಗ್ಗೆ. ಒಂದು ದಾರಿ ಜನ ನಿಮ್ಮನ್ನ ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಇನ್ನೊಂದು ದಾರಿ ನೀವು ನಿಮ್ಮನ್ನೇ ಹೇಗೆ ನೋಡ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಇದನ್ನ ಹೀಗೆ ನೋಡಿ, ಒಂದು ದೀಪ ಬೇರೆಯವರ ಕಣ್ಣಿಗೆ ಕಾಣಬೇಕು ಅಂತ ಉರಿಯಲ್ಲ, ಉರಿಯೋದೇ ಅದರ ಸ್ವಭಾವ. ಯಾರಾದರೂ ನೋಡ್ಲಿ ಬಿಡ್ಲಿ ದೀಪ ಬೆಳಗುತ್ತಲೇ ಇರುತ್ತೆ. ಶಾಂತಿಯ ದಾರಿಯೂ ಹಾಗೆಯೇ. ಇಂದು ಸಂಜೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಗಮನಿಸಿ, ಆ ಕ್ಷಣ ಒಳಗೆ ಯಾರಾದರೂ ಇದನ್ನ ನೋಡ್ಲಿ ಅನ್ನೋ ಆಸೆ ಎಷ್ಟು ಬಲವಾಗಿ ಬಂತು ಅಂತ. ಆ ಆಸೆಯನ್ನ ದೂಡಬೇಡಿ, ಬರೀ ಗಮನಿಸಿ ಅಷ್ಟೇ. ನಿಮ್ಮ ಸಾಧನೆ ಮಾಡುವಾಗ ನೀವೇ ಕೇಳಿಕೊಳ್ಳಿ, ನಾನು ಈ ಕೆಲಸ ಯಾಕೆ ಮಾಡಿದೆ? ಬೇರೆಯವರು ಗಮನಿಸ್ಲಿ ಅಂತಾನ ಅಥವಾ ಒಳಗಿನ ಸಮಾಧಾನಕ್ಕ? ಈ ಪ್ರಶ್ನೆ ಕೇಳ್ಕೊಳ್ಳೋದೇ ಅರಿವಿನ ಮೊದಲ ಹೆಜ್ಜೆ. ಈ ವಿಡಿಯೋದ ಆರಂಭದಲ್ಲಿ ನಾನು ನಿಮ್ಮನ್ನ ಕೇಳಿದ್ದೆ, ಕೆಲಸವನ್ನ ಯಾರೂ ಗಮನಿಸದಿದ್ದಾಗ ಬೇಸರ ಆಗುತ್ತಾ ಅಂತ. ಆ ಕಳೆದುಕೊಂಡ ಭಾವ ಇದೆಯಲ್ಲ, ಅದು ನಿಜವಾಗಿ ಏನನ್ನೂ ಕಳೆದುಕೊಂಡಿಲ್ಲ. ಅದು ಬರೀ ದಾರಿ ತಪ್ಪಿರೋ ಗೊಂದಲ ಅಷ್ಟೇ. ದಾರಿ ಸರಿಯಾಗಿದ್ದರೆ ಶಾಂತಿ ನಿಮ್ಮೊಳಗೆ ಇರುತ್ತೆ. ಮುಂದಿನ ಕಥೆಯಲ್ಲಿ ಬುದ್ಧ ನಿಜವಾದ ಜ್ಞಾನಿ ಯಾರು ಅಂತ ಹೇಳಿರೋ ಒಂದು ಮಾತು ಕೇಳೋಣ. ಆ ಮಾತು ನಮ್ಮ ಕಲ್ಪನೆಗಳನ್ನೇ ಬದಲಿಸಿಬಿಡುತ್ತೆ. ಅಲ್ಲಿ ಸಿಗೋಣ. ನಿಮ್ಮ ಅನುಭವವನ್ನ ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ಮೆಚ್ಚುಗೆ ಸಿಗದಿದ್ದಾಗ ನಿಮಗೆ ತುಂಬ ಬೇಸರವಾದ ಒಂದು ಕ್ಷಣ ನೆನಪಿದೆಯೇ? ಬುದ್ಧಂ ಶರಣಂ ಗಚ್ಚಾಮಿ.